ಒಂದು ಸಿನಿಮಾಗೆ ಸೀಕ್ವೆಲ್ ಇದೆ ಅನ್ನೋ ಕಾರಣದಿಂದ ಹೇಳ್ಬೇಕು ಅಂದ್ಕೊಂಡಿರೋ ವಿಷಯವನ್ನ ಸುಮ್ಮನೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿದ್ದಾರೆ. ಎಸ್, ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್. ದೇವರ ಜೂನಿಯರ್ NTR ಅವರು ಆಕ್ಟ್ ಮಾಡಿರುವಂಥ ಸಿನಿಮಾ, ಹಾಗೆ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿರೋದು ಕೊರಟಲ ಶಿವ ಅವರು. ಈ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಿ ನನಗೇನು ಅನ್ನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಿನಿಮಾದಲ್ಲಿ ನನಗೆ ಇಷ್ಟ ಆದಂಥ ವಿಷಯ ಏನಪ್ಪಾ ಅಂದ್ರೆ ಅದು ಮ್ಯೂಸಿಕ್. ಈ ಸಿನಿಮಾಗೆ ಮೇನ್ ಪಿಲ್ಲರ್ ಇದಾಗಿದೆ. ಲಿಟ್ರಲಿ ಹೇಳ್ತೀನಿ, ಒಂದು ಟ್ಯೂನ್ನ ಎಷ್ಟು ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಅದು ಅನಿರುದ್ಧ್ ಅವರಿಗೆ ಮಾತ್ರನೇ ಸಾಧ್ಯ. ಅಂಡ್ ಸಾಂಗ್ಸ್ಗಳು ಕೂಡ ಸಖತ್ತಾಗಿದ್ದಾವೆ. ಸ್ಪೆಷಲಿ ಸ್ವಾತಿ ಮುತ್ತೆ ಸಾಂಗ್, ಈ ಸಾಂಗ್ ಮಾತ್ರ ಸಖತ್ತಾಗಿತ್ತು. ನೆಕ್ಸ್ಟ್, NTR ಅವರ ಕ್ಯಾರೆಕ್ಟರ್ ಅಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಎಷ್ಟು ಆ ಕ್ಯಾರೆಕ್ಟರ್ಗೆ ಅಂಡ್ ಆ ಸಿನಿಮಾಗೆ ಪರ್ಫಾರ್ಮೆನ್ಸ್ನ ಕೊಡಬೇಕಾಗಿತ್ತು, NTR ಅವರು ಅಷ್ಟೇ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅಂಡ್ ಆ ಕ್ಯಾರೆಕ್ಟರ್ ಕೂಡ ಇಷ್ಟ ಆಯಿತು. ಆ ಕ್ಯಾರೆಕ್ಟರ್ಗೆ ಒಂದು ಉದ್ದೇಶ ಇದೆ, ವಿಷಯಗಳನ್ನು ಬದಲಿಸುವಂಥ ಮನಸ್ಸು ಕೂಡ ಇದೆ. ಹಾಗೆ ಈ ಸಿನಿಮಾದಲ್ಲಿ ಒಂದು ಲಾಂಗರ್ ಲೈಫ್ ಕೂಡ ಇದೆ. ಅಂಡ್ ಆ ಕ್ಯಾರೆಕ್ಟರ್ಗೆ ಕೊಟ್ಟಂಥ ಬಿಲ್ಡಪ್ ಆಗಿರಲಿ, ಸೆಟಪ್ ಆಗಿರಲಿ ಸಖತ್ತಾಗಿತ್ತು. ಅವರ ಪರ್ಫಾರ್ಮೆನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನು ಈ ಕ್ಯಾರೆಕ್ಟರ್ನ ಸುಮ್ಮನೆ ತಗೊಂಡು ಬಂದಿದ್ದಾರೆ. ಸಮುದ್ರದ ಮುಂದೆ ನಿಲ್ಲೋದು ಈ ಕ್ಯಾರೆಕ್ಟರ್ನ ಕತೆ ಅಷ್ಟೇ. ಇನ್ನು ಸಿನಿಮಾದಲ್ಲಿ ಫಸ್ಟ್ ಹಾಫ್ನ ನೋಡಬಹುದು, ಪರವಾಗಿಲ್ಲ. ಆದರೆ ಸೆಕೆಂಡ್ ಹಾಫ್ ಅಂತೂ ಬಿದ್ದೋಗಿದೆ. ಅಟ್ಲೀಸ್ಟ್ ಈ ಸಿನಿಮಾದ ಕಥೆಯನ್ನ ಕೂಡ ಚೆನ್ನಾಗಿ ಬರ್ಕೋಬೋದಾಯಿತು ಅಂತ ಎಲಿಮೆಂಟ್ಸ್ ಕೂಡ ಇದ್ದು, ಬಟ್ ಕತೆ ರೆಗ್ಯುಲರ್ ಆಗಿದೆ. ರೈಟಿಂಗ್ ಅಂತೂ ಕೆಟ್ಟದಾಗಿದೆ ಬಿಡಿ. ಈ ಸಿನಿಮಾದ ಡೈರೆಕ್ಟರ್ ಇನ್ಡೆಪ್ತ್ ಆಗಿ ಯಾವುದನ್ನು ಹೇಳಿಲ್ಲ. ಆ ಕ್ಯಾರೆಕ್ಟರ್ಗಳಲ್ಲಿ ಬೇರೆ ಇನ್ಯಾವುದೇ ವಿಷಯಗಳಲ್ಲಿ ಚಾಲೆಂಜಸ್ ಆಗಲಿ ಇರಲಿಲ್ಲ. ಹೇಳ್ಬೇಕು ಅಂದರೆ NTR ಅವರನ್ನ ಬಿಟ್ಟು ಇನ್ಯಾವುದೇ ಕ್ಯಾರೆಕ್ಟರ್ ಆಗಲಿ ಅಲ್ಲಿನ ವಿಷಯಗಳನ್ನು ತುಂಬಾನೇ ವೀಕ್ ಆಗಿ ಬರೆದುಕೊಂಡಿದ್ದಾರೆ. ಇನ್ನು ಪ್ರಕಾಶ್ ರಾಜ್ ಅವರ ಕ್ಯಾರೆಕ್ಟರ್ನಲ್ಲಿ ಯಾವುದೇ ಡೈಲಾಗ್ಗಳಿರಲಿಲ್ಲ. ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಕಥೆನ ನರೇಟ್ ಮಾಡೋ ಥರ ಮಾಡಿದ್ದಾರೆ. ಈ ಸಿನಿಮಾದ ಟ್ರೈಲರ್ನ ನೋಡಿದ್ದೀರಾ ಅಂದರೆ ಅದೇ ಈ ಸಿನಿಮಾದ ಕಥೆಯಾಗಿದೆ. ಇನ್ನು VFX ಅಂಡ್ ವಿಜುವಲ್ಸ್ ಕಡೆ ಬಂದರೆ ಅಷ್ಟೇನು ಚೆನ್ನಾಗಿಲ್ಲ. ಕ್ಲೈಮ್ಯಾಕ್ಸ್ನಲ್ಲಿ ಸಮುದ್ರ ಅಂತ ತೋರಿಸಿದರೆ ಅದು ಸಮುದ್ರನೋ ಅಥವಾ ತೊಟ್ಟಿನೋ ಒಂದು ಗೊತ್ತಾಗಲಿಲ್ಲ. ವಿಜುವಲ್ಸ್ ಇನ್ನೂ ಕೂಡ ಬೆಟರ್ ಆಗ್ಬೋದಿತ್ತು. ಇಲ್ಲಿ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ನರೇಶನ್ಗೆ KGFನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಅಂಡ್ ಸಿನಿಮಾದ ಕ್ಲಿಫ್ ಹ್ಯಾಂಗರ್ಗೆ ಬಾಹುಬಲಿನ ತಗೊಂಡಿದ್ದಾರೆ. ಓವರ್ ಆಲ್ ಆವರೇಜ್ ಸಿನಿಮಾ ಇದಾಗಿದ್ದು, ಕನ್ನಡ ಡಬ್ಬಿಂಗ್ ಮಾತ್ರ ಸಖತ್ತಾಗಿ ಬಂದಿದೆ. ಸಿನಿಮಾದ ರಿವ್ಯೂ ಚಿಕ್ಕದಾಗಿದೆ, ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಸಿನಿಮಾಗೆ ಹೋದ್ರೆ ನಿರಾಸೆ ಆಗೋದಂತೂ ಖಂಡಿತ. ಹಾಗಾಗಿ ಈ ವಿಡಿಯೋ ಕೂಡ ಚಿಕ್ಕದಾಗಿದೆ. ಸುಮಾರು ವರ್ಷಗಳ ನಂತರ ಸೋಲೋ ಸಿನಿಮಾವನ್ನ ಮಾಡ್ತಿದ್ದಾರೆ NTR ಅವರು. ಅವರ ಸಿನಿಮಾವನ್ನ ನೋಡ್ಲೇಬೇಕು ಅಂತ ಹೋಗೋ NTR ಅವರ ಫ್ಯಾನ್ಸ್ ಆಗ್ಲಿ, ಸಿನಿಮಾ ಇಷ್ಟಪಡೋರ್ ಆಗ್ಲಿ, ಎಕ್ಸ್ಪೆಕ್ಟೇಷನ್ಸ್ನ ಥಿಯೇಟರ್ ಹೊರಗಡೆನೆ ಬಿಟ್ಟು ಹೋದ್ರೇನೆ ಒಳ್ಳೇದು.